ಸಚೇತನ ಕಾರ್ಯಕ್ರಮದಲ್ಲಿ ತುಂಬ ಒಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಇನ್ ಸಚೇತನ ಪ್ರೋಗ್ರಾಮ್ ಏನಪ್ಪ ಅಂತಂದರೆ ಟ್ರಾನ್ಸ್ಪೋರ್ಟ್ ಆ್ಯಂಡ್ ಟ್ರಾನ್ಸ್ಪೋರೇಷನ್ ಅಂದರೆ ಸಾಗಾಣಿಕೆ ಮತ್ತು ಸಾರಿಗೆ ಅಂತಂದರೆ ಟ್ರಾನ್ಸ್ಪೋರೇಷನ್ ಅಂದರೆ ನಾವು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ, ಒಂದು ಲೊಕೇಶನಿಂದ ಮತ್ತೊಂದು ಲೊಕೇಶನ್ಗೆ ಸಾಮಾನುಗಳನ್ನು, ಸರಕುಗಳನ್ನು ಅಥವಾ ಅನಿಮಲ್ಸು, ಹ್ಯೂಮನ್ಸು ಮತ್ತು ಥಿಂಗ್ಸು, ಇನ್ಫ್ರಾಸ್ಟ್ರಕ್ಚರ್ಸ್ ಅಂತಹ ವಸ್ತುಗಳನ್ನು, ಕಚ್ಚಾ ವಸ್ತುಗಳನ್ನು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಸಾಗಿಸ್ತಕ್ಕಂತಹ ವ್ಯವಸ್ಥೆಯನ್ನು ನಾವು ಸಾರಿಗೆ ಅಂತ ಕರಿತೀವಿ. ಅದರಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಒಂದು ಟ್ರಾನ್ಸ್ಪೋರ್ಟ್ ವೆಹಿಕಲ್ಸ್ ಮತ್ತು ಡಿಫ್ರೆಂಟ್ ಟೈಪ್ಸ್ ಆಫ್ ಟ್ರಾನ್ಸ್ಪೋರ್ಟ್ ಮೆಥಡ್ಸ್ ಎಲ್ಲ ಕೂಡ ಇಲ್ಲಿ ನಾವು ಈ ಒಂದು ಕೇಂದ್ರದಲ್ಲಿ ನಾವು ನೋಡ್ಬೋದು. ಅಂದರೆ ತುಂಬ ವಿಧವಾದಂತಹ ಸಾರಿಗೆ ವ್ಯವಸ್ಥೆ ಇದೆ, ವಿಧವಾದಂತಹ ಸಾರಿಗೆಯ ವೆಹಿಕಲ್ಸ್ಗಳಿದೆ. ಅದರಲ್ಲಿ ನಮಗೆ ಸಮಯಕ್ಕೆ ತಕ್ಕಂತೆ ಬೇಗ ತಲುಪುವಂತಹ ವೆಹಿಕಲ್ಸ್ಗಳು, ನಿಧಾನಕ್ಕೆ ಹೋಗುವಂಥ ವೆಹಿಕಲ್ಸ್ಗಳು, ಈ ರೀತಿ ಅವುಗಳನ್ನು ಸರಿಯಾದ ಸಮಯಕ್ಕೆ ಸಾಮಾನುಗಳನ್ನು ಅಥವಾ ವಸ್ತುಗಳನ್ನು ಅಥವಾ ಬೇಕಾದಂಥ ಸರಕುಗಳನ್ನು ತೆಗೆದುಕೊಂಡು ಹೋಗುವಂಥ ವ್ಯವಸ್ಥೆಯನ್ನು ನಾವು ಸಾರಿಗೆ ಅಂತ ಕರಿತೀವಿ. ಅದರಲ್ಲಿ ನಮ್ಮ ಸಾರಿಗೆನಲ್ಲಿ ಬಾಹ್ಯ ಸಾರಿಗೆ ಮತ್ತು ಆಂತರಿಕ ಸಾರಿಗೆ ಅಂತ 2 ವಿಧಗಳಿದೆ. ಹಾಗಾಗಿ ಈ ಸಾರಿಗೆಯ ವಿಧಗಳಲ್ಲಿ ನಾವು ನಮಸ್ತೆ ಮಕ್ಕಳೇ, ಬನ್ನಿ. ಯಾವ ಶಾಲೆಯಿಂದ ಬಂದಿದ್ದೀರಾ? ನಮ್ಮ ಶಾಲೆ ಕಾರ್ಯಕ್ರಮದಲ್ಲಿ ಸಾರಿಗೆ ವ್ಯವಸ್ಥೆ ಎಂದರೇನು ಅದರ ಬಗ್ಗೆ ತಿಳಿಯಲು ಬಂದಿದ್ದೇವೆ. ಹಾಗಾದರೆ ನಾನು ಸಾರಿಗೆ ಎಂದರೇನು, ಸಾರಿಗೆಗೆ ಬಳಸುವ ವಾಹನಗಳನ್ನು ತಿಳಿಸಿಕೊಡುತ್ತೇನೆ. ನನ್ನ ಹೆಸರು ಸಿದ್ಧಾರ್ಥ. ನಾನು ಚಿಕ್ಕಮಗಳೂರಿನ ಮೇಲಿರುವ ಸಾರಿಗೆಯಲ್ಲಿ 2 ಯಾವುದು ಗೊತ್ತಾ? ಒಂದು ಬಾಹ್ಯ ಸಾರಿಗೆ, ಮತ್ತೊಂದು ಆಂತರಿಕ ಸಾರಿಗೆ. ಬಾಹ್ಯ ಸಾರಿಗೆ ಅಂದರೆ ನಮ್ಮ ದೇಶದ ಹೊರಗಡೆ ಓಡಾಡುವ ವಾಹನಗಳನ್ನು ಬಾಹ್ಯ ಸಾರಿಗೆ ಎಂದು ಕರೆಯುತ್ತಾರೆ. ಆಂತರಿಕ ಸಾರಿಗೆ ಎಂದರೆ ನಮ್ಮ ದೇಶದ ಒಳಗಡೆ ಓಡಾಡುವ ಸಾರಿಗೆಯನ್ನು ಆಂತರಿಕ ಸಾರಿಗೆ ಎಂದು ಕರೆಯುತ್ತಾರೆ. ಸಾರಿಗೆಯಲ್ಲಿ 3 ವಿಧ ಇದೆ ಗೊತ್ತಾ? ಸಾರಿಗೆಯಲ್ಲಿ ಭೂಸಾರಿಗೆ ಇದೆ. ಭೂಸಾರಿಗೆಯಲ್ಲಿ ಜಲದಲ್ಲಿ ಓಡಾಡುವ ಸಾರಿಗೆಯನ್ನು ಭೂಸಾರಿಗೆ ಎನ್ನುವರು. ವಾಯು ಸಾರಿಗೆ ಅಂದರೆ ಗಾಳಿಯಲ್ಲಿ ಹಾರಾಡುವ ಮತ್ತೊಂದು ಸ್ಥಳಕ್ಕೆ ಸರಕುಗಳ ಚಲನೆ. ಎಲ್ಲಿಯೂ ರಸ್ತೆ ಮಾರ್ಗವಾಗಿ ಚಲಿಸುವ ಸಾರಿಗೆ ಬಸ್ಗಳಲ್ಲಿ ಸುರಕ್ಷಿತ ಭಾವನೆ, ದೈನಂದಿನ ಪ್ರಯಾಣಕ್ಕೆ ಸಾಕ್ಷಿ. ನಮ್ಮ ಸಾರಿಗೆ ನಮ್ಮ ಹೆಮ್ಮೆ. ಬಸ್ ನಿಗದಿತ ಬಸ್ ಸಾರಿಗೆ. ಜರ್ಮನಿಯಲ್ಲಿ ಮೊದಲು ಬಸ್ ಸೇವೆ 1850ರಲ್ಲಿ ಬರ್ನಿಯಾನಲ್ಲಿ ಸ್ಥಾಪಿಸಲಾಯಿತು. ಮೊದಲು ಕುದುರೆ ಬಸ್ ಎಳೆಯುತ್ತಿತ್ತು. ಗ್ರಾಹಕರ ಅಗತ್ಯವನ್ನು ಪೂರೈಸುವ ಕೆಲಸ ಸಾರಿಗೆಯ ಹೊಣೆಯಾಗಿರುತ್ತದೆ. ಬಸ್ ಎಂದರೆ ಕನ್ನಡದಲ್ಲಿ ಜೀವನ ಸಂಕಟ. ಒಂದು ಬಸ್ ಅನೇಕ ಪ್ರಯಾಣಿಕರು ನಿರ್ವಹಿಸಲು ವಿನ್ಯಾಸಗೊಳಿಸುವ ರಸ್ತೆ ವಾಹನವಾಗಿದೆ. ಮಕ್ಕಳೇ ನೋಡಿ, ಮೊದಲನೇ ದಿನ ಇವತ್ತು ನಾವು ಸಾರಿಗೆಗೆ ವ್ಯವಸ್ಥೆಯಲ್ಲಿ ತಿಳ್ಕೊಳ್ಬೇಕಾಗಿರೋದು ಬಸ್ ಬಗ್ಗೆ. ನಾವು ಈಗ ಬಸ್ ಅಂತಂದರೆ 1850ರಲ್ಲಿ ಬಸ್ಸಿನ ಒಂದು ಪ್ರಾಥಮಿಕ ಹಂತವನ್ನು ಕಂಡುಹಿಡಿದ್ರು. ಮೊದಲಿಗೆ ಅದನ್ನು ಕುದುರೆಗಳ ಮೂಲಕ ಎಳ್ಕೊಂಡು ಹೋಗ್ತಾ ಇದ್ರು. ನಂತರ ನಮ್ಮ ಒಂದು ವೈಜ್ಞಾನಿಕ ಒಂದು ಚಿಂತನೆಗಳು, ವೈಜ್ಞಾನಿಕ ಯುಗ ಶುರುವಾದಾಗ ಅದರ ಬಗ್ಗೆ ಒಂದು ಆವಿಷ್ಕಾರಗಳನ್ನು ಮಾಡಿ ಬಸ್ಸಿನ ಒಂದು ಆವಿಷ್ಕಾರ ಆಗಿದೆ. ಇವಾಗ ತುಂಬ ವಿಧವಾದಂಥ ಬಸ್ಗಳನ್ನು ನಾವು ನೋಡಿದ್ದೀವಿ. ಏಕಕಾಲದಲ್ಲಿ ನೂರಾರು ಜನರನ್ನು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಸುರಕ್ಷಿತವಾಗಿ ಕರ್ಕೊಂಡು ಹೋಗ್ತಕ್ಕಂತಹ ವ್ಯವಸ್ಥೆ ಬಸ್ಸಿನಲ್ಲಿದೆ. ಮತ್ತು ಅದಲ್ಲದೆ ಸಾಮಾನುಗಳು, ಸರಕುಗಳನ್ನು ಕೂಡ ಬಸ್ಸಿನಲ್ಲಿ ನಾವು ತೆಗೆದುಕೊಂಡು ಹೋಗ್ಬೋದು. ಇದು ಒಂದು ಸುರಕ್ಷಿತ ಪ್ರಯಾಣ. ಬಸ್ಸು ಯಾವುದೇ ರೀತಿಯಾಗಿ ನಮ್ಮ ಒಂದು ಪ್ರಾಣಕ್ಕೆ ಕುತ್ತು ತರ್ತಕ್ಕಂಥ ಒಂದು ಸಂಚಾರವಾಗಿ ಇದು ಪರಿಣಮಿಸೋದಿಲ್ಲ. ಹಾಗಾಗಿ ಹಳ್ಳಿಗಳಲ್ಲೂ ಕೂಡ ಬಸ್ಸಿನ ಸಂಚಾರ ಇದೆ. ಎಲ್ಲ ಹಳ್ಳಿಗಳು ತುಂಬ ಇಂಟೀರಿಯರ್ ಆಗಿರುವಂಥ ಪ್ರದೇಶಗಳಿಗೂ ಕೂಡ ಈಗ ಬಸ್ ಸೌಕರ್ಯವನ್ನು ನಮ್ಮ Bang, 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 bang.